ಸರಯು ಆರತಿ ಸಂಪೂರ್ಣವಾಗಿದೆ. ಈ ಸರಯು ಆರತಿಯನ್ನ ಗುರುಗಳ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಶ್ರೀ 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 ಶಂಕರ ಭಾರತಿ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಲಿಕ್ಕೆ. ಗುರುಗಳೇ ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೋಟಿ ಕೋಟಿ ಹಿಂದೂಗಳ ಕನಸಾಗಿತ್ತು. ಈಗ ಆ ಕಾರ್ಯ ಆಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ತುಂಬ ಸಂತೋಷ ಆಗ್ತಾ ಇದೆ. ಭಾಳ ವರ್ಷಗಳ ನಿರೀಕ್ಷೆಯಲ್ಲಿದ್ದರು ಜನ, ಈಗ ಆಗ್ತಾ ಇರೋದು ಸಂತೋಷ ಅಂತಂದಿದೆ. ಸಾಕಷ್ಟು ಹೋರಾಟಗಳು ಸಂಘರ್ಷಗಳಾಯಿತು, ಯಾವಾಗ ಆಗುತ್ತೆ ಅಂತ ಹೇಳಿ ಕಾತರರಾಗಿದ್ರು. ಈ ಕಾಲಕ್ಕೆ ಆಗ್ತಿದೆ, ಈಗಲೇ ಆಗ್ತಾ ಇರೋದು, ನಾವೆಲ್ಲರೂ ಕೂಡ ಅದನ್ನು ಕಣ್ತುಂಬಿಕೊಳ್ಳೋದು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಿ ಅದು ಸಂದೇಹವೇ ಇಲ್ಲ. ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮನ ಒಂದು ಪ್ರತಿಷ್ಠೆ ಪುನಃ ಆಗ್ತಾ ಇದೆ ಅಂದಾಗ ಈ ಕಾಲದಲ್ಲಿದ್ದ ನಮ್ಮೆಲ್ಲರಿಗೂ ಕೂಡ ಒಂದು ಮಹಾ ಧನ್ಯತಾ ಭಾವ. ಇದರ ಜೊತೆಗೆ ರಾಮ ಮಂದಿರ ಇನ್ನೂ ಕೂಡ ಸಂಪೂರ್ಣವಾಗಿಲ್ಲ ಕಾರ್ಯ, ಇದರಲ್ಲಿ ರಾಜಕೀಯವಿದೆಯಾ, ಈ ರೀತಿಯಲ್ಲೆಲ್ಲ ಅಪವಾದಗಳು. ಆದರೆ ಇದೊಂದು ಮಂದಿರಕ್ಕೋಸ್ಕರ ಕೋಟ್ಯಾಂತರ ಮಂದಿ ಕಾಯ್ತಾ ಇದ್ರು, ಕೋಟ್ಯಾಂತರ ಹಿಂದೂಗಳು ತಪಸ್ಸನ್ನು ಆಚರಿಸ್ತಾ ಇದ್ರು. ಇದಕ್ಕೂ ಕೂಡ ರಾಜಕೀಯ ಲೇಪನ ಬೇಕಾ ಅಂತ ಹೇಳಿ ಜನಕ್ಕೆ ಅದು ಅಭ್ಯಾಸ ಆಗೋಗಿದೆ, ಎಲ್ಲದಕ್ಕೂ ರಾಜಕೀಯ ಮಾಡೋದು. ಆದರೆ ಇಲ್ಲಿಯ ಕೆಲಸದ ಮಹತ್ವ, ಇಲ್ಲಿ ಎಷ್ಟು ಕೆತ್ತನೆಗಳು ಮತ್ತು ಇಲ್ಲಿಯ ಕೆಲಸ ಅದು ಎಷ್ಟು ಇದೆ ಅಂಥೇಳಿ ಇಲ್ಲಿಗೆ ಬಂದು ನೋಡಿದರೆ ಗೊತ್ತಾಗುತ್ತೆ, ಅಥವಾ ಅದರ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಆಗ ಇದರಲ್ಲಿ ಯಾವ ರಾಜಕೀಯಕ್ಕೆ ಅವಕಾಶವೇ ಇಲ್ಲ. ಗುರುಗಳೇ, ಮತ್ತೊಂದಂತಂದರೆ ರಾಮ ಒಬ್ಬರ ಪಾಲಿಗೆ ಮಹಾರಾಜ, ಮತ್ತೊಬ್ಬರ ಪಾಲಿಗೆ ಒಬ್ಬ ಆದರ್ಶ ಪುರುಷೋತ್ತಮ, ಮತ್ತೊಬ್ಬರ ಪಾಲಿಗೆ ಪಿತೃವಾಕ್ಯ ಪರಿಪಾಲನೆ ಮಾಡುವಂತಹ ಆದರ್ಶ ಪುತ್ರ. ರಾಮ ಅಂದರೆ ಯಾರು ಅಂತ ಹೇಳಿ? ರಾಮ ಅಂದರೆ ಶುದ್ಧ ಚೈತನ್ಯ, ಆನಂದ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಪರಮಾತ್ಮನನ್ನು ನಾನಾ ರೂಪದಲ್ಲಿ ಕಾಣೋದಲ್ಲಿ ಯಾವುದೇ ತಪ್ಪಿಲ್ಲ. ಇದು ನಮ್ಮ ಶಾಸ್ತ್ರಗಳಿದನ್ನು ಒಪ್ಪಿವೆ. ಅದರಂತೆ ನಮ್ಮ ಜನ ಅವರವರ ಭಾವನೆಗೆ ತಕ್ಕಂತೆ ರಾಮನನ್ನು ಕಾಣ್ತಾರೆ. ಇಲ್ಲಿ ಹಿಂದೂ ಅಂದ ತಕ್ಷಣ, ಸನಾತನ ಧರ್ಮ ಅಂದ ತಕ್ಷಣ ಕೆಲವೊಬ್ಬರು ಅವಹೇಳನಕಾರಿಯಾಗಿ ಮಾತನಾಡೋದು, ಹಿಂದೂ ಧರ್ಮ ಅಂದ ತಕ್ಷಣ ಜಾತಿ ಭೇದದ ಹೆಸರಲ್ಲಿ ಒಬ್ಬರನ್ನ ಕೆಳಮಟ್ಟದಲ್ಲಿ ಇನ್ನೊಬ್ಬರನ್ನ ಉಚ್ಚ ಸ್ಥಾನದಲ್ಲಿ ನೋಡೋದು, ಈ ರೀತಿಯೆಲ್ಲ ವ್ಯಾಖ್ಯಾನಗಳು ಇತ್ತೀಚಿನ ದಿನಗಳಲ್ಲಿ. ಒಬ್ಬ ಮಾರ್ಗದರ್ಶಕರಾಗಿ, ಒಬ್ಬ ಗುರುಗಳಾಗಿ ತಾವೇನು ಹೇಳ್ತೀರಿ ಇಂಥ ಹೇಳಿಕೆಗಳ ಬಗ್ಗೆ? ಹಿಂದೂ ಧರ್ಮದ ವಿಷಯದಲ್ಲಿ ಹಾಗೆ ನಾವು ಅಂದುಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ನಮ್ಮ ದೇಶದ ಇತಿಹಾಸವನ್ನು ನೋಡಿದರೆ ಇಲ್ಲಿ ಆ ರೀತಿಯಲ್ಲಿ ಭೇದ ಭಾವವನ್ನು ಇಟ್ಟು ನಮ್ಮ ಹಿಂದೂ ಧರ್ಮ ಬಂದಿದ್ದು ಕಾಣೋದೇ ಇಲ್ಲ ಚರಿತ್ರೆಯಲ್ಲಿ. ಆದರೆ ವರ್ತಮಾನ ಕಾಲದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ನಮ್ಮ ದೋಷ ಅಷ್ಟೇ ಹೊರತು ಧರ್ಮದ ದೋಷವಲ್ಲ. ಧರ್ಮದಲ್ಲಿ ದೋಷವಿಲ್ಲ, ಧರ್ಮದ ಆಚರಣೆ ಮಾಡತಕ್ಕಂಥ ನಮ್ಮಲ್ಲಿರುವ ದೋಷ ಅಷ್ಟೇ ಅದು. ಅಯೋಧ್ಯೆ ಬಗ್ಗೆ ಮಾತನಾಡೋದಾದರೆ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ಮಂದಿರ, ಇದರಲ್ಲಿ ಕರ್ನಾಟಕದ ಕೊಡುಗೆ ಕೂಡ ಅಪಾರವಾಗಿದೆ. ಗುರುಗಳೇ, ತಮಗೂ ಗೊತ್ತಿರೋ ಹಾಗೆ ರಾಮನ ಮೂರ್ತಿ ಕೆತ್ತನೆಗೆ 2 ಕಲ್ಲುಗಳು ಕರ್ನಾಟಕದಿಂದ ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿರೋದು. ಹನುಮ, ಅಂಜನಾದ್ರಿ, ನಮ್ಮ ನಾಡಿನದ್ದು, ನಮ್ಮ ಹನುಮ ಹಾಗೆ ಅಯೋಧ್ಯೆ, ಈ ಸಂಬಂಧ, ಕರುನಾಡು ಹಾಗೆ ಅಯೋಧ್ಯೆ ಸಂಬಂಧ ಏನು ಹೇಳ್ತೀರಿ? ಸಹಜವೇ. ಪರಮಾತ್ಮ ಶ್ರೀರಾಮ ಅವತಾರ ತಾಳಿದಾಗ ಇಡೀ ನಮ್ಮ ಆಗಿನ ದೇಶ, ಭಾರತ ದೇಶ ಏನಿತ್ತು ಅದನ್ನೆಲ್ಲ ಸುತ್ತಿದ್ದಾನೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ರಾಮನ ಬಗ್ಗೆ ಅಭಿಮಾನ, ಗೌರವ, ಪೂಜ್ಯ ಭಾವ ಇದೆಲ್ಲ ಇರತಕ್ಕಂಥದ್ದೇ. ಅದೇ ಕಾರಣಕ್ಕಾಗಿ ರಾಮ ಮಂದಿರದ ಒಂದು ಕಾರ್ಯ ಅಭಿಯಾನ ಆದಾಗಿನಿಂದಲೂ ಕೂಡ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಎಲ್ಲರೂ ಸಹಕಾರವನ್ನು ಚೆನ್ನಾಗೇ ಕೊಟ್ಟಿದ್ದಾರೆ. ನಾವು ಕರ್ನಾಟಕದವರು ಸಹಜವಾಗಿಯೂ ನಾವು ಕೊಟ್ಟಿದ್ದೇವೆ. ಧರ್ಮ ಕಾರ್ಯಗಳ ಉತ್ತೇಜನೆಗೆ ಅಯೋಧ್ಯೆ ಸಂಪೂರ್ಣವಾಗಿ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಯಾವ ರೀತಿ ಉತ್ತೇಜನ ನೀಡುತ್ತೆ, ಯಾವ ರೀತಿ ಪ್ರೋತ್ಸಾಹವನ್ನು ನೀಡುತ್ತೆ, ನಿಮ್ಮ ನಿರೀಕ್ಷೆಗಳೇನಿದೆ? ನನಗೇನು ಅದರ ಬಗ್ಗೆ ಈಗ ನಿರೀಕ್ಷೆ ಇಲ್ಲ. ಯಾಕೆಂದರೆ ಈಗ ಮೊದಲನೇದು ಈ ರಾಮ ಮಂದಿರ ಪ್ರತಿಷ್ಠೆ ಆಗಬೇಕಾಗಿದೆ. ಅದಾದ ಮೇಲೆ ಅದರ ಸುತ್ತಲಿನ ಕೆಲಸಗಳೆಲ್ಲ ಆಗಬೇಕಾಗಿದೆ. ಹಾಗಾಗಿ ಅವರಿಗೆ ಅದೊಂದು ದೊಡ್ಡ ಸವಾಲಿದೆ. ಅದನ್ನು ಮುಗಿಸಿದ ಮೇಲೆ ಈ ಥರ ಧರ್ಮ ಪ್ರಚಾರ ಅಥವಾ ಆಧ್ಯಾತ್ಮ ವಿಚಾರದ ಪ್ರಚಾರಕ್ಕೆ ಅವರು ಕೈಗೊಳ್ಳಬಹುದು. ಆದರೆ ಬೇರೆ ಸಾಧು ಸಂತರು ಮತ್ತು ಬೇರೆ ಉಪನ್ಯಾಸಕರು, ಪ್ರವಚನಕಾರರು ಎಲ್ಲರೂ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಈಗಲೇ ಶುರು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಕಡೆದಾಗಿ ಗುರುಗಳೇ, ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಅಯೋಧ್ಯೆ ಬಗ್ಗೆ, ಅಯೋಧ್ಯೆಗೆ ಬಂದು ರಾಮನನ್ನು ದರ್ಶನ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು 7 ಮೋಕ್ಷವನ್ನು ಕೊಡತಕ್ಕಂಥ ನಗರಗಳು ಬಹಳ ಮುಖ್ಯವಾಗಿ. ಆ ನಗರಗಳ ಪೈಕಿ ಮೊದಲನೇದ್ದೇ ಅಯೋಧ್ಯೆ. ಇದು ಒಂದಾದರೆ, ಎರಡನೇದ್ದು ಪರಮಾತ್ಮನ ಅವತಾರಗಳಲ್ಲಿ ನಾವು ಹೇಗೆ ಬಾಳಿ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟವ ಶ್ರೀರಾಮ. ಅವನ ಜನ್ಮಭೂಮಿಗೆ ಬರೋದು, ಇಲ್ಲಿಯ ಒಂದು ಪವಿತ್ರ ಮಣ್ಣಿನಲ್ಲಿ ಸ್ಪರ್ಶ ಮಾಡಿಕೊಳ್ಳೋದು, ಆಮೇಲೆ ಸರಯೂ ನದಿಯಲ್ಲಿ ಸ್ನಾನ ಮಾಡೋದು ಮತ್ತು ಶ್ರೀರಾಮನ ದರ್ಶನ ಮಾಡೋದು ಪ್ರತಿಯೊಬ್ಬನಿಗೂ ಕೂಡ ಒಂದು ಅಹೋಭಾಗ್ಯ ಅಲ್ವೇ. ಹಾಗಾಗಿ ಅದನ್ನು ಬಹಳ ಮಹತ್ವಪೂರ್ಣವಾದ ಅಂಶ ಅಂತಲೇ ಪರಿಗಣಿಸಬೇಕು ಎಲ್ಲರೂ.
ಧನ್ಯವಾದಗಳು. ಇದು ಗುರುಗಳ ಮಾತು. ಅಯೋಧ್ಯೆ ಅನ್ನೋ ರಾಮ ಜನ್ಮಭೂಮಿಯಲ್ಲಿ ರಾಮ ಹುಟ್ಟಿ ಆತ ಓಡಾಡಿದ ಆತನ ಪಾದ ಸ್ಪರ್ಶವಾದ ಪುಣ್ಯ ಭೂಮಿಯಲ್ಲಿ ರಾಮ ಮಂದಿರ ಪುನರ್ ನಿರ್ಮಾಣ ಆಗಬೇಕು ಅನ್ನೋದು ಕೋಟಿ ಕೋಟಿ ಹಿಂದೂ ಸಮಾಜದ ಹಿಂದೂ ಸಮುದಾಯದ ಭಕ್ತರ ರಾಮ ಭಕ್ತರ ಆಶಯ ಆಗಿತ್ತು. ಆ ಆಶಯದಂತೆಯೇ ಇದೀಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಆ ಕಾರ್ಯ ಸಂಪೂರ್ಣವಾದ ನಂತರದಲ್ಲಿ ರಾಮನ ಭಕ್ತಿ ರಾಮ ನಡೆಗಿನ ತುಡಿತ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಗುರುಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.